ಆರ ಇಲ್ಲಾದಾರ. ಹಲೋ ಹಲೋ, ಏನು ಅಂದ್ರೆ ಎಲ್ಲಿದ್ದೀರಾ? ಹಲೋ, ನನ್ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ಏನೈತೆ ಏನ್ ಬಿಟ್ಟಿದ್ಯೋ? ನೀನೇನ್ ಎಂಟ್ರಿಗೆ ಸಾರಿ ಸಾಕಿದ್ಯಾ? ಮಕ್ಳು ಸಾಕಿದ್ಯಾ? ಮಕ್ಳು ಫೀಸ್ ಕೊಟ್ಟಿದ್ಯಾ? ಯಾವ್ದಾನ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ? ಒಬ್ಬಟ್ಟು ಮಾಡಕ್ ಬೇಳೆ ತಗೊಂಬಂದಿದ್ಯಾ? ಬೆಲ್ಲ ತಗೊಂಬಂದಿದ್ಯಾ? ನೀರ್ ತಗೊಂಬಂದಿದ್ಯಾ? ಇದ್ ಮಾಡಿದ್ಯಾ? ಕಾಸಿನ ಸಾಲ ಕೊಡ್ಸಿದ್ಯಾ? ಮಕ್ಳು ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಮನುಷ್ಯರು. ಒಬ್ಬರನ್ನ ಒಂದ್ ಮಾತು ಅಂದಾರಲ್ಲ, ಈ ಚಿನಾಲಿ ಮುಂಡೆ ಮುಂದೆ ಬೈಸ್ಕೊಳಕ್ ಬಂದಿಲ್ಲ. ಯಾವ ದೇವ್ರು ಇಲ್ವ ಆ ಮುಂಡೆ ಸಾಯಕ್ಕೆ? ಯಾವ ದೇವ್ರು ಕೈ ಇದೆಯಲ್ಲ? 3 ದಿನಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀನಿ. ಪಾಪ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ರಿ. ದೇವ್ರಿಗೆ ನಾವು ಪೂಜೆ ಮಾಡಲ್ವನೋ? ದೇವ್ರಿಗೆ ನಾವು ಊದ್ಗಡಿಸ್ತೀವಿ, ಕರ್ಪೂರ ಹಚ್ತೀವಿ, ಸಾಂಬ್ರಾಣಿ ಬಿಟ್ಟು 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 ವಾರ್ತೆ ಓದ್ತೀನಿ ಗೊತ್ತೀಯಾ? ಕುಡುಪುಂಡೆ ನನ್ನೇ ಸ್ವಾಮಿ ಹೋಗಲ್ಲ. ನಿಮ್ಮ ನೋಡ್ಲ ಮುಂಟೆ ಲಾಸ್ಟ್ ನೀನು ಎಂತ ಬರ್ಬಾರ್ದು ಕಾಯಿಲೆ ಬಂದ್ರೆ ಹೊರಗೆ ಹೋಗೋದ್ ನೀನು. ಯಾರು ಉಮೇಶ್ ಹಿಂಗೈತೆ ಸರ್ ನಮ್ದು. ಆಮೇಲೆ ಜನಗಳಿಗೆಲ್ಲ ನಮ್ಮನ್ನ ಏನೋ ರೀತಿ ನೋಡ್ತಾರೆ. ನಾವು ಹಂಗೆ ನಾವು ಕೆಟ್ಟ ಒಂದ್ ಹೆಣ್ಮಗ ನಾವು ಒಂದು ಅಯ್ಯೊಂದಿಸ್ತಾರಲ್ಲ, ನಮ್ಮನ್ನ ಅಯ್ಯೊಂದಿಸ್ಬೇಡಿ, ನಿಮ್ ಮನೆ ಹಾಳಾಗ ಹೋಗ್ಬೇಕು. ಚೆಕ್ ಮಾಡ್ಸಿ ಅವಳ ಹತ್ರ ನೀನ್ ಬಂದಿದ್ಯೋ ಇಲ್ವೋ ಅಂತ, ಮಗು ನಿನ್ಗ್ ಹುಟ್ಟೈತೆ ಅಂತ ಚೆಕ್ ಮಾಡ್ಸಿ. ಅಂದ್ರೆ ನಾನ್ ಪ್ರತಾಪ್ ಗೌಡನೇ ಅಲ್ಲ, ನಾನ್ ಪ್ರತಾಪ್ ಗೌಡನೇ ಅಲ್ಲ, ಗೊತ್ತಾಯ್ತಾ? ನೋಡ್ರೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅವ್ರನ್ನು. ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಕ್ಕೂ ಅಲ್ಲ ಎಂತದ ಮಗ ನಾ ಹಿಂಗ್ ಅಂತ ಹೇಳಿ ಅವರು ನಾನು ಹೇಳ್ತೀನಿ. ನನ್ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ಏನೈತೆ ಏನ್ ಬಿಟ್ಟಿದ್ಯೋ? ನೀನೇನ್ ಎಂಟ್ರಿಗೆ ಸಾರಿ ಸಾಕಿದ್ಯಾ? ಮಕ್ಳು ಸಾಕಿದ್ಯಾ? ಮಕ್ಳು ಫೀಸ್ ಕೊಟ್ಟಿದ್ಯಾ? ಯಾವ್ದಾನ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ? ಒಬ್ಬಟ್ಟು ಮಾಡಕ್ ಬೇಳೆ ತಗೊಂಬಂದಿದ್ಯಾ? ಬೆಲ್ಲ ತಗೊಂಬಂದಿದ್ಯಾ? ನೀರ್ ತಗೊಂಬಂದಿದ್ಯಾ? ಇದ್ ಮಾಡಿದ್ಯಾ? ಕಾಸಿನ ಸಾಲ ಕೊಡ್ಸಿದ್ಯಾ? ತಡಿಯಲೇ ನನ್ ಮಾತಾಡಿದಾಗ ಕಾಸಿನ ಸಾಲ ಕೊಡ್ಸಿದ್ಯಾ? ಕಿವಿನ ಸಾರ ವಾಲೆ ಕೊಡ್ಸಿದ್ಯಾ? ಕಿವಿಗೆ ಹ್ಯಾಂಗಿಲ್ಸ್ ಕೊಡ್ಸಿದ್ಯಾ? ಉಂಗ್ರ ಕೊಡ್ಸಿದ್ಯಾ? ಮಗಿಗ್ ಬಟ್ಟೆ ಕೊಡ್ಸಿದ್ಯಾ? ನನಗ್ ಬಟ್ಟೆ ಕೊಡ್ಸಿದ್ಯಾ? ಓಡಾಡ ಗಾಡಿ ಕೊಡ್ಸಿದ್ಯಾ? ಗಾಡಿ ಕೊಡ್ಸಿದ್ಯಾ? ಮನೆ ಬಾಡಿಗೆ ಕೊಟ್ಟಿದ್ಯಾ? ಅಡ್ವಾನ್ಸ್ ಕೊಟ್ಟಿದ್ಯಾ? ಪಾದ ಸಾಮಾನ್ ಕೊಡ್ಸಿದ್ಯಾ? AC ಕೊಡ್ಸಿದ್ಯಾ? ಫ್ರಿಡ್ಜ್ ಕೊಡ್ಸಿದ್ಯಾ? ಟಿವಿ ಕೊಡ್ಸಿದ್ಯಾ? ಏನ್ ಕೊಡ್ಸಿದ್ಯೋ? ಏನ್ ಕೊಡ್ಸಿದ್ಯಾ? ನಮ್ಮನ್ನ ಈ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ ಒಂದೇ ಸಮ ಹಂಗನ ಹೊರ್ಗನ ಹೋಗಲ್ವಲ್ಲ ನೀನ್ ತಾಯಿನಾಕೆ? ನೀವು ನಾನ್ ಯಾಕೋ ವರ್ಗೋಗನ ತಾಯಿನಾಕೆ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಮನುಷ್ಯರು. ಒಬ್ಬರನ್ನ ಒಂದ್ ಮಾತು ಅಂದಾರಲ್ಲ, ಈ ಚಿನಾಲಿ ಮುಂಡೆ ಮುಂದೆ ಬೈಸ್ಕೊಳಕ್ ಬಂದಿಲ್ಲ. ಯಾವ ದೇವ್ರು ಇಲ್ವ ಆ ಮುಂಡೆ ಸಾಯಕ್ಕೆ? ಯಾವ ದೇವ್ರು ಕೈ ಇದೆಯಲ್ಲ? 3 ದಿನಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀನಿ. ಪಾಪ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ರಿ. ದೇವ್ರಿಗೆ ನಾವು ಪೂಜೆ ಮಾಡಲ್ವನೋ? ದೇವ್ರಿಗೆ ನಾವು ಊದ್ಗಡಿಸ್ತೀವಿ, ಕರ್ಪೂರ ಹಚ್ತೀವಿ, ಸಾಂಬ್ರಾಣಿ ಬಿಟ್ಟು ವಾರ್ತೆ ಓದ್ತೀನಿ ಗೊತ್ತೀಯಾ? ಸಾಂಬ್ರಾಣಿ ಹಚ್ತೀವಿ, ಹೂವ ಹಾಕ್ತಿವಿ, ಊದ್ಗಡಿ ಹಚ್ತೀವಿ, ಕರ್ಪೂರ ಹಚ್ತೀವಿ. ಡಣ್ಣ 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 ಮುಂದೆ ಅಂತ ಗಂಟೆ ಬಾರಿಸ್ತೀವಿ, ಎಲ್ಲಾ ಬಾರಿಸ್ತೀವೋ. ಮಾಸಿ ಹೊಡ್ದಿನಲ್ಲ ತಿನ್ನಾಲಿ, ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ಅಥವಾ ನಿಂದೇನ ಕಿತ್ಕೊಂಡ್ ತಿಂದಿದ್ದೀನ, ಅಥವಾ ಏನೋ ನಿಂದ 1 ರೂಪಾಯಿ ಋಣ ಐತಾ? ಕಷ್ಟ ದುಡಿತೀವಿ ಕಳ್ಳ ತಿನ್ನಾಲಿ. ನಿನ್ನಂಗ ಹೋಗಿ ಅವ್ರು ಕಾಸು ಇಸ್ಕೊಂಡ್ ನಿಮ್ಮ ಕುಡುಪುಂಡೆ ನನ್ನೇ ಸ್ವಾಮಿ ಹೋಗಲ್ಲ. ನಿಮ್ಮ ನೋಡ್ಲ ಮುಂಟೆ ಲಾಸ್ಟ್ ನೀನು ಎಂತ ಬರ್ಬಾರ್ದು ಕಾಯಿಲೆ ಬಂದ್ರೆ ಹೊರಗೆ ಹೋಗೋದ್ ನೀನು. ಹಂಗೆ ಕರ್ಪೂರ ಸ್ವಾಮಿಗೆ ವೆಂಕಟರಮಣ ಸ್ವಾಮಿ ನೀನ್ ನೋಡ್ಕಂತಾನೆ, ಸಿಗಂದೂರು ಚೌಡೇಶ್ವರಿ ನೋಡ್ಕಂತಾಳೆ. ನಿನ್ಗೆ ಬರ್ಬಾರ್ದು. ನೀನ್ ಕಾಯಿಲೆ ವಾಶ್ ಮಾಡ್ಕೊಳ್ಳ. 50 ರೂಪಾಯಿ ಕೊಟ್ಟಾರ ಬಿಟ್ಟಿಲ್ಲ ನೀನು. 50 ರೂಪಾಯಿ ಕೊಟ್ಟಾರ ಇಲ್ಲ, ನಾನು ಎಲ್ಲಾ ಮಾಡಿಸ್ಕೊಂತೀನಿ. ತಲೆ ಹೊಡ್ತು. ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೈತಿ ಅಂತ ನಮ್ಮ ನೋಡಿ. ನಮ್ಗೆ ನಾವು ಮನೆಗೆ ಹೆಣ್ಣಾಡ್ ಬರ್ತಾರೆ, ಮದುವೆ ಬರ್ತಾರೆ, ಯಾರು ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ. ಇಂಥವ್ ನಾನ್ ನೋಡಿ ಅಲ್ಲೇ ವಾಲೆ ಪಾಲೆ ಕೇಳೋದಕ್ಕೆ ಜನ ಹೊಡೆಯವ್ರು ಹೆಣ್ಮಕ್ಳುಗಳು. ಅದಂತೂ ಜೈಲಗಿರನ್ ಇದ್ದಂಗಿದ್ಯಾ ಅಂತ ರೆಡ್ಡಿಗಾರು ಹಿಂಗೈತೆ ಸರ್ ನಮ್ದು. ಆಮೇಲೆ ಜನಗಳಿಗೆಲ್ಲ ನಮ್ಮನ್ನ ಏನೋ ರೀತಿ ನೋಡ್ತಾರೆ. ನಾವು ಹಂಗೆ ನಾವು ಕೆಟ್ಟ ಒಂದ್ ಹೆಣ್ಮಗ ನಾವು ಒಂದು ಅಯ್ಯೊಂದಿಸ್ತಾರಲ್ಲ, ನಮ್ಮನ್ನ ಅಯ್ಯೊಂದಿಸ್ಬೇಡಿ, ನಿಮ್ ಮನೆ ಹಾಳಾಗ ಹೋಗ್ಬೇಕು ಅಷ್ಟೇ. ನೋಡಿ ಅಂದ್ರೆ ನಾನು ಸೋಮವಾರ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ಗ್ ಹೋಗ್ತೀನಿ. ಯಾವತ್ತೂ ನಿಮಗ್ ಮಕ ತೋರ್ಸಲ್ಲ.
ಆಯ್ತು ನಿನ್ ನೋಡಿ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶಿನ ಕುಂಕುಮ ಮಾಡಿಸ್ಬಿಡ್ತೀವಿ ಅದೆಂತ ದೇವ್ರಿಗೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂದ್ರೆ? ಯಾವ್ದನ ದೇವ್ರಿಗೆ ಹೋಗ್ತೀವಿ ಸುಮ್ಮನೆ, ಯಾವ್ದನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಹೋಗ್ಬಿಟ್ಟು ಅದು ಮಾಡ್ತೀವಿ. ಇವತ್ತೇ ಹೋಗಿ ಅಮಾವಾಸ್ಯೆ ದೊಡ್ಡಪ್ಪನ್ ಕೊಡ್ತೀನಿ ನೋಡಿ, ದೊಡ್ಡಪ್ಪನಿಗೆ. ಹಲೋ ಹೇಳಪ್ಪ ನರಸಿಂಹರಾಜ್. ದೊಡ್ಡಪ್ಪನ ಸುಮ್ಮನೆ ಇತ್ತು. ಹಲೋ ದೊಡ್ಡಪ್ಪ ಹೇಳ್ ನರಸಿಂಹರಾಜು. ಯಜಮಾನ್ರಿ ನೀವೇನು ಇದು ನಿಮ್ದು ಜಮೀನ್ ಎಷ್ಟೈತೆ? ಜಮೀನ್ ಎಷ್ಟೈತೆ? 6.5 ಎಕರೆ ಐತೆ. ಇದು ಹೊರಗಡೆ ಏನು ಆರಂಭ ಮಾಡಿಲ್ಲ, ದನಕರ ಇಲ್ಲವ್ರ ಅಥವಾ ಸಂಸಾರ ಐತ್ರ ನಿಮ್ಗೆ?